ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದು ಏನಪ್ಪ ಅಂದರೆ ಕಂಪ್ಲೀಟಾಗಿ ಒಂದು ಕಂಪ್ಯೂಟರ್ನ ಯಾವ ರೀತಿ ಬಿಲ್ಡ್ ಮಾಡೋದು ಅಂತ, ಅದಕ್ಕೆ ಏನೇನು ಬೇಕು ಪ್ರೊಸೀಜರ್ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ದಯವಿಟ್ಟು ಈ ವಿಡಿಯೋ ನೋಡಿ, ಹಾಗೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ. ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆದರೂ ಆಗ್ಬೋದು. ಪ್ಲೀಸ್ ದಯವಿಟ್ಟು ಕೊನೆವರೆಗೂ ನೀವು ವಿಡಿಯೋ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಯಾವ ರೀತಿ ಬಿಲ್ಡ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಅದು ಯಾವ ರೀತಿ ಅಂತ. ಫಸ್ಟ್ ಏನಪ್ಪ ಇನ್ಸ್ಟಾಲ್ ಮಾಡಬೇಕು ಅಂದರೆ ಸಿ ಪಿ ಯುನ ಮದರ್ ಬೋರ್ಡ್ಗೆ ಇನ್ಸ್ಟಾಲ್ ಮಾಡಬೇಕು. ಅದು ಯಾವ ರೀತಿ ಅಂದರೆ ನಿಮಗೆ ಇಲ್ಲಿ ಕಾರ್ನರಲ್ಲಿ ಒಂದು ನಾಚ್ ಕಾಣ್ತಿದೆಯಲ್ಲ, ಆ ನಾಚ್ ಬಂದು ಮದರ್ ಬೋರ್ಡಲ್ಲಿರೋ ನಾಚ್ಗೆ ಮ್ಯಾಚ್ ಆಗೋ ಥರ ಅದ್ರ ಮೇಲೆ ಪ್ಲೇಸ್ ಮಾಡಬೇಕು. ಮೊದಲಿಗೆ ಲಾಕ್ನ ಓಪನ್ ಮಾಡ್ಕೊಳ್ಳಿ, ಮದರ್ ಬೋರ್ಡಲ್ಲಿರೋ ಲಾಕ್ನ. ಮತ್ತು ಈ ಲಾಕ್ನ ಓಪನ್ ಮಾಡಿ. ನೋಡಿ, ಇಲ್ಲಿ ಕಾರ್ನರ್ ಕಾಣ್ತಾ ಇದೆಯಲ್ಲ, ಆ ನಾಚು ಮತ್ತು ಮದರ್ ಬೋರ್ಡಲ್ಲಿರೋ ನಾಚ್ನ ಒಂದೇ ಕಡೆ ಬರೋ ಥರ ಇಟ್ಟು ಅದ್ರ ಮೇಲೆ ಸುಮ್ಮನೆ ಪ್ಲೇಸ್ ಮಾಡಬೇಕು. ಜಾಸ್ತಿ ಪ್ರೆಷರ್ ಹಾಕೋಕೆ ಹೋಗ್ಬಾರ್ದು. ನೋಡಿ, ಈಗ ಅದ್ರ ಮೇಲೆ ಪ್ಲೇಸ್ ಮಾಡ್ತಾಯಿದ್ದೀನಿ. ಪ್ಲೇಸ್ ಮಾಡಿದ್ಮೇಲೆ ಮೇಲ್ಗಡೆ ಲಾಕ್ನ ಹಾಕಿ ಮತ್ತು ಈ ಲಾಕ್ ಲಿವರ್ನ ಪ್ರೆಸ್ ಮಾಡಿದ್ರೆ ಸಾಕು, ಲಾಕ್ ಆಗುತ್ತೆ. ಮದರ್ ಬೋರ್ಡು ಕರೆಕ್ಟಾಗಿ ಪ್ಲೇಸ್ ಆಗಿದೆ. ನೆಕ್ಸ್ಟು ಬಂದು ಸಿ ಪಿ ಯು ಮೇಲೆ ಸ್ವಲ್ಪ ನಾವು ಥರ್ಮಲ್ ಪೇಸ್ಟ್ನ ಯೂಸ್ ಮಾಡಬೇಕು. ಈ ಟ್ಯೂಬು ನಿಮಗೆ ಎಲ್ಲ ಕಡೆ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಸ್ವಲ್ಪ ಪೇಸ್ಟ್ನ ನೀವು ಜಾಸ್ತಿ ಯೂಸ್ ಮಾಡಬಾರ್ದು, ಅದು ತುಂಬ ಕಡಿಮೆ ಯೂಸ್ ಮಾಡಬಾರ್ದು, ಮೀಡಿಯಮ್ ಆಗಿರಬೇಕು. ಅದನ್ನು ನೀವು ಮದರ್ ಬೋರ್ಡು ಸಿ ಪಿ ಯು ಮೇಲೆ ಸೆಂಟ್ರ್ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಆ ಕಡೆ ಸ್ವಲ್ಪ ಸ್ವೈಪ್ ಮಾಡಿ ಅಷ್ಟು ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟು ಬಂದು ನೀವು ಅದ್ರ ಮೇಲೆ ಫ್ಯಾನ್ನ ಫಿಟ್ ಮಾಡಬೇಕು. ಅದು ಯಾವ ರೀತಿ ಅಂತ ಹೇಳ್ತೀನಿ ಬನ್ನಿ. ನೋಡ್ತಾ ಇದ್ದಾರಲ್ಲ, ಈ ರೀತಿ ಫ್ಯಾನ್ ಇರುತ್ತೆ. ಇದು ಬಂದು ಕ್ಲಿಪ್ ಲಾಕ್. ಇದು ನೀವು ಇದ್ರ ಮೇಲೆ ಪ್ಲೇಸ್ ಮಾಡಿ ಹೋಲ್ಗೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ಪ್ರೆಸ್ ಮಾಡಿದ್ರೆ ಸಾಕು, ನಿಮಗೆ ಇದು ಲಾಕ್ ಆಗುತ್ತೆ. ಅದೇ ರೀತಿ ನಿಮಗೆ ಬೇರೆ ಸ್ಕ್ರೂಗಳಿಂದ ಟೈಪ್ ಮಾಡೋದು ಕೂಡ ಕೂಲರ್ಗಳು ಬರುತ್ತೆ. ಅದು ಯಾವ ರೀತಿ ಇರುತ್ತೆ ಅಂದರೆ ಕೆಳಗಡೆ ಒಂದು ಕ್ಲ್ಯಾಂಪ್ ಬರುತ್ತೆ. ಆ ಕ್ಲ್ಯಾಂಪ್ನ ಫಸ್ಟ್ ಫಿಟ್ ಮಾಡಿ, ಅದಾದಮೇಲೆ ಮೇಲ್ಗಡೆಯಿಂದ ಫ್ಯಾನ್ ಇಟ್ಟು ಅದಕ್ಕೆ ಎಲ್ಲ 4 ಜಾಗದಲ್ಲೂ ಸ್ಕ್ರೂ ಹಾಕಿ ಟೈಟ್ ಮಾಡಬೇಕು. ಜಾಸ್ತಿ ಪ್ರೆಷರಿಂದ ಟೈಟ್ ಮಾಡಬಾರ್ದು, ಲೈಟಾಗಿ ಟೈಟ್ ಮಾಡಬೇಕು. ಇದು ಯಾವ ರೀತಿ ಅಂದರೆ ಇಲ್ಲ, ಇದರಲ್ಲಿರೋ ಲಾಕ್ನ ಅನ್ಲಾಕ್ ಮಾಡಿ ಅದ್ರ ಮೇಲೆ ಇಟ್ಟು ಜೋರಾಗಿ ಪ್ರೆಸ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ. ನೋಡ್ತಿರ್ಬೋದು ನೀವು. ಈಗ 4 ಸೈಡು ಕೂಡ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಕೆಳಗಡೆ 4 ಕೂಡ ಲಾಕ್ ಆಗಿದೆ. ಆಮೇಲೆ ಕೆಳಗಡೆ ಇರೋ ಪಿನ್ಗಳು ಯಾವ್ದಕ್ಕೂ ಡ್ಯಾಮೇಜ್ ಆಗಬಾರ್ದು, ನೋಡ್ಕೋಬೇಕು ನೀವು ಹುಷಾರಾಗಿ. ನೋಡಿ, ಫ್ಯಾನ್ ಅಳ್ಳಾಡ್ತಿಲ್ಲ, ಕರೆಕ್ಟಾಗಿ ಫಿಟ್ ಆಗಿದೆ. ನೆಕ್ಸ್ಟು ಬಂದು ರ್ಯಾಮ್ನ ಇನ್ಸ್ಟಾಲ್ ಮಾಡಬೇಕು. ರ್ಯಾಮ್ನ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂದರೆ ನಿಮಗೆ ಇಲ್ಲಿ ಸೆಂಟ್ರಲ್ಲಿ ಕೊಟ್ಟಿರೋ ನಾಚು ನಿಮಗೆ ರ್ಯಾಮ್ ಸ್ಲಾಟಲ್ಲಿರೋ ನಾಚ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ನೋಡ್ಬೋದು ನೀವು ಇಲ್ಲಿ 2 ಸ್ಲಾಟ್ ಕೊಟ್ಟಿದ್ದಾರೆ ರ್ಯಾಮ್ಗೆ. ನನ್ನ ಹತ್ರ ಇರೋದು ಬಂದು DDR2 ರ್ಯಾಮು, 2 GB 2 GB ಎರಡು ರ್ಯಾಮ್ ಇದೆ. ನೋಡ್ಬೋದು, ಇಲ್ಲಿರೋ ನಾಚು ನಿಮಗೆ ಆ ಮದರ್ ಬೋರ್ಡಲ್ಲಿರೋ ರ್ಯಾಮ್ ಸ್ಲಾಟಲ್ಲಿ ಇಟ್ಟು 2 ಕಡೆಯಿಂದನೂ ಲೈಟಾಗಿ ಪ್ರೆಸ್ ಮಾಡಿದ್ರೆ ನಿಮಗೆ ಆ ಸೈಡಲ್ಲಿರೋ ಕ್ಲಿಪ್ ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ. ನೋಡ್ಬೋದು, ಲಾಕ್ ಆಯಿತು. ಅದೇ ರೀತಿ ಇನ್ನೊಂದು ರ್ಯಾಮ್ನು ಕೂಡ ನಾನು ಫಿಟ್ ಮಾಡ್ತಾಯಿದ್ದೀನಿ. ನಿಮಗೆ ಇದು DDR2 ಮತ್ತು DDR3 ಮತ್ತು DDR4 ಅಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂದರೆ ನಿಮಗೆ ಅದರಲ್ಲಿರೋ ನಾಚ್ ಇದೆ ಅಂದರೆ ಅದು ಡಿಫ್ರೆಂಟ್ ಸೈಜಲ್ಲಿರುತ್ತೆ. ನಿಮಗೆ ಒಂದು ಕಡೆ DDR2 ಅಲ್ಲೆಲ್ಲ ಒಂಥ ಪ್ಲೇಸ್ ಇದ್ದರೆ, ಮತ್ತು DDR3 ಬೇರೆ ಕಡೆ ಇರುತ್ತೆ, ಮತ್ತು DDR4 ಬೇರೆ ಕಡೆ ಇರುತ್ತೆ. ನಿಮಗೆ DDR2 ಸಪೋರ್ಟ್ ಮಾಡೋ ಮದರ್ ಬೋರ್ಡೆಲ್ಲ ನಿಮಗೆ DDR2 ರ್ಯಾಮ್ನೇ ಹಾಕಬೇಕು, ಮತ್ತು DDR3 DDR4 ಏನು ಸೇಮ್ ಅದೇ ಮೆಮೊರಿನ ಹಾಕಬೇಕು. ನೀವು ಯಾವುದಕ್ಕೂ ನಿಮಗೆ ಬೇರೆ ಬೇರೆದು ಫಿಟ್ ಯಾವುದೇ ಕಾರಣಕ್ಕೂ ಆಗೋಲ್ಲ. ನೆಕ್ಸ್ಟು ಬಂದು ನೀವು ಸಿ ಪಿ ಯು ಫ್ಯಾನ್ನ ಸ್ವಿಚ್ನ ನಾನು ಫಿಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವಾಗಲೂ ಅದು ಸಿ ಪಿ ಯು ಪಕ್ಕದಲ್ಲಿರುತ್ತೆ, ನೀವು ನೋಡ್ಬೋದು ಅದ್ರ ಹತ್ರ ಬರೆದಿರುತ್ತೆ ಸಿ ಪಿ ಯು ಫ್ಯಾನ್ ಅಂತ. ಅದಕ್ಕೆ ನಾನು ಈ ಕನೆಕ್ಟರ್ನ ಹಾಕ್ತಾಯಿದ್ದೀನಿ. ನಮಗೆ ಈ ಸಿ ಪಿ ಯು ಫಿಟ್ ಆಗಿದೆ. ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ ಮದರ್ ಬೋರ್ಡ್ನ ನಾವು ಕ್ಯಾಬಿನೆಟ್ಗೆ ಫಿಟ್ ಮಾಡಬೇಕು. ಕ್ಯಾಬಿನೆಟ್ಗೆ ಫಿಟ್ ಮಾಡೋದಕ್ಕಿಂತ ಮುಂಚೆ IO ಶೀಲ್ಡ್ ಅಂತ ಒಂದು ಶೀಲ್ಡ್ ಬರುತ್ತೆ. ಇದು ನಿಮಗೆ ಮದರ್ ಬೋರ್ಡ್ ಜೊತೆ ಕೊಟ್ಟಿರ್ತಾರೆ. ಆ ಶೀಲ್ಡ್ನ ನೀವು ಕ್ಯಾಬಿನೆಟಲ್ಲಿರೋ ಹಿಂದ್ಗಡೆ ಜಾಗದಲ್ಲಿ ಅದನ್ನು ನೀಟಾಗಿ ಪ್ಲೇಸ್ ಮಾಡಬೇಕು. ಕರೆಕ್ಟಾಗಿ ನೋಡ್ಕೊಂಡು ಪ್ಲೇಸ್ ಮಾಡಿ, ಅದು ಯಾವ ರೀತಿ ಬರಬೇಕು ಅಂತ. ಆಮೇಲೆ ಅದರಲ್ಲಿರೋ ಪಿನ್ಗಳಿಗೆ ಕರೆಕ್ಟಾಗಿ ನೀವು ಮದರ್ ಬೋರ್ಡ್ನ ಫೇಸ್ ಮಾಡಿ ಅದೇ ಸೈಡ್ಗೆ ನೀವೇನು IO ಶೀಲ್ಡ್ ಫಿಟ್ ಮಾಡಿದ್ರಲ್ಲ ಆ ಸೈಡ್ಗೆ ಆ ಸಾಕೆಟ್ ಎಲ್ಲ ಬರಬೇಕು. ಆ ಸಾಕೆಟ್ ಎಲ್ಲ ಬರೋ ಥರ ನೀವು ಫಿಟ್ ಮಾಡಿದ್ಮೇಲೆ ನೀವು ಮದರ್ ಬೋರ್ಡ್ನ ಕರೆಕ್ಟಾಗಿ ನೋಡ್ಬೋದು. ನೀವು ಅದರಲ್ಲಿರೋ ಹೋಲ್ಗಳಿಗೆ, ನಿಮ್ಮ ಕ್ಯಾಬಿನೆಟಲ್ಲಿ ಕೊಟ್ಟಿರೋ ಹೋಲ್ಗಳಿಗೆ ನಿಮ್ಮದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಆ ಮ್ಯಾಚ್ ಆದಮೇಲೆ ನೀವು ಕರೆಕ್ಟಾಗಿ ಪ್ಲೇಸ್ ಮಾಡಿ ನೋಡ್ಬೋದು. ನಿಮಗೆ ಅದು 5 ಹೋಲ್ ಇದೆ, ನೋಡ್ಬೋದು ಯಾವ್ಯಾವ ಸೈಡ್ ಇದೆ ಅಂತ. ನಿಮ್ಗೆ ಒಂದೊಂದು ಬೋರ್ಡಲ್ಲಿ ಒಂದೊಂದು ಥರ ಇರುತ್ತೆ, ನೀವು ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ನಾನೀಗ ಸ್ಕ್ರೂ ಹಾಕ್ತಾಯಿದ್ದೀನಿ. ನೋಡಿ, ಸ್ಕ್ರೂ ಹಾಕ್ಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ತುಂಬ ಜೋರಾಗಿ ಜಾಸ್ತಿಯಾಗಿ ಟೈಟ್ ಮಾಡಿಬಿಡಿ. ಲೈಟಾಗಿ ಒಂದು ಮೀಡಿಯಮ್ ಪ್ರೆಷರಲ್ಲಿ ಸ್ವಲ್ಪ ಟೈಟ್ ಮಾಡಿ ಸಾಕು. ಅದೇನು ತುಂಬ ವೇಟ್ ಇರೋಲ್ಲ ನಿಮಗೆ ಮದರ್ ಬೋರ್ಡೆಲ್ಲ. ಮೀಡಿಯಮ್ ಟೈಟ್ ಮಾಡಿದ್ರೆ ಸಾಕು. ನೀವು ತುಂಬ ಟೈಟ್ ಮಾಡಿದ್ರೆ ಮದರ್ ಬೋರ್ಡ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಎಲ್ಲ ಸ್ಕ್ರೂಗಳನ್ನೂ ನೋಡಿಕೊಂಡು ಕರೆಕ್ಟಾಗಿ ಫಿಟ್ ಮಾಡಿ, ಅದೇ ಜಾಗದಲ್ಲಿ ಫಿಟ್ ಮಾಡಿ. ನಿಮಗೆ ಯೂಸರ್ ಮ್ಯಾನ್ಯಲಲ್ಲಿ ಕರೆಕ್ಟಾಗಿ ಕೊಟ್ಟಿರ್ತಾರೆ ಸ್ಲಾಟೆಲ್ಲ ಎಲ್ಲೆಲ್ಲಿದೆ ಏನು ಅಂತ. ಇನ್ನೊಂದು ಸಲ ನೋಡಿಕೊಂಡು ಆಮೇಲೆ ಫಿಟ್ ಮಾಡಿ. ಈಗ ನಾನು ಎಲ್ಲ ಸ್ಕ್ರೂನ ಫಿಟ್ ಮಾಡ್ತಾಯಿದ್ದೀನಿ.
ನೀವು ಲಾಸ್ಟಲ್ಲಿ ಹಿಂದ್ಗಡೆ ನೋಡ್ಬೋದು ನಿಮಗೆ ಮದರ್ ಬೋರ್ಡ್ ಯಾವ ರೀತಿ ಫಿಟ್ ಆಗಿದೆ ಅಂದರೆ ನಿಮ್ಗೆ ಐ ಶೀಲ್ಡಲ್ಲಿರೋ ಸಾಕೆಟ್ಗಳು ನೋಡ್ರೆ ಗೊತ್ತಾಗುತ್ತೆ. ಎಲ್ಲ ಕರೆಕ್ಟಾಗಿ ಪ್ಲೇಸ್ ಆಗಿದೆ. ಈಗ ಎಲ್ಲ ಪೋರ್ಟ್ಗಳು ಕೂಡ ಕರೆಕ್ಟಾಗಿ ಫಿಕ್ಸ್ ಆಗಿದೆ. ನೀವೀಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಪವರ್ ಸಪ್ಲೈನ ಫಿಟ್ ಮಾಡಬೇಕು. ಪವರ್ ಸಪ್ಲೈ ನಾನು ತೊಗೊಂಡಿರೋದು ಬಂದು ಜೆಬ್ರಾನಿಕ್ದು. ನೀವು ನೋಡ್ಬೋದು, ನಾನು ತೋರಿಸ್ತಾ ಇದ್ದೀನಿ ಜೆಬ್ರಾನಿಕ್ದು. ಇದು ಬಂದು ಪವರ್ ಸಪ್ಲೈ ಪಿನ್ನು. ಇದು ಬಂದು ಜೆಬ್ರಾನಿಕ್ 450 ವ್ಯಾಟ್ ಪವರ್ ಸಪ್ಲೈ. ನೋಡ್ಬೋದು ಇಲ್ಲಿ ಜೆಬ್ರಾನಿಕ್ 450 ಅಂತ ಇದೆ. ಇದೆಲ್ಲ ಅದ್ರ ಪಿನ್ಗಳು. ನಾನು ನಿಮಗೆ ಇದೆಲ್ಲ ಪಿನ್ ಯಾವ ರೀತಿ ಫಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನೀವು ಸಾಕೆಟ್ ಏನಿದೆ ಅದು ಪವರ್ ಸಪ್ಲೈ ಸಾಕೆಟ್ ಇದೆಯಲ್ಲ, ಅದು ಹಿಂದ್ಗಡೆ ಬರೋ ಥರ ನೀವು ಪವರ್ ಸಪ್ಲೈನ ಫಿಟ್ ಮಾಡಬೇಕು. ಪವರ್ ಸಪ್ಲೈಗೆ ಇನ್ನೊಂದು ಹೆಸರು ಕೂಡ SMP ಅಂತ ಕೂಡ ಕರೀತಾರೆ. ನೋಡ್ಬೋದು ನೀವು ಅದನ್ನು ಯಾವ ರೀತಿ ಫಿಟ್ ಮಾಡ್ತೀವಿ. ಅದರಲ್ಲೂ ಕೂಡ 4 ಸ್ಕ್ರೂ ಕೊಟ್ಟಿರ್ತಾರೆ ಈ ಬ್ಯಾಕ್ ಸೈಡಲ್ಲಿ. ಆ 4 ಸ್ಕ್ರೂನ ಕೂಡ ನೀವು ಕ್ಯಾಬಿನೆಟಲ್ಲಿರೋ ಹಿಂದ್ಗಡೆ ಪವರ್ ಸಪ್ಲೈ ಜಾಗದಲ್ಲಿರೋ ಅದೇ ಜಾಗದಲ್ಲಿ ಇಟ್ಬಿಟ್ಟು ನೀವು ಪ್ಲೇಸ್ ಮಾಡಿ ಆ 4 ಸ್ಕ್ರೂನ ಹಾಕಿ ಟೈಟ್ ಮಾಡಬೇಕು. ನೋಡಿ, ನಾನು ಸ್ಕ್ರೂಗಳು ತೊಗೊಂಡು ಟೈಟ್ ಮಾಡ್ತಾ ಇದ್ದೀನಿ. ನೀವು ಮದರ್ ಬೋರ್ಡು ಫಿಟ್ ಮಾಡೋಕ್ಕಿಂತ ಮುಂಚೆನೇ ಪವರ್ ಸಪ್ಲೈ ಫಿಟ್ ಮಾಡೋರು ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಫಿಟ್ ಮಾಡಬೇಕಾದ್ರೆ ವೈರೆಲ್ಲ ಪ್ರಾಬ್ಲಮ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾನು ಫಸ್ಟ್ ಟೈಮ್ ಮದರ್ ಬೋರ್ಡ್ ಫಿಟ್ ಮಾಡಿದ್ದೀನಿ. ನೀವು ನೋಡ್ಬೋದು ಯಾವ ರೀತಿ ಫಿಟ್ ಮಾಡ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಬಂದು ಸ್ಟೋರೇಜ್ ಬಂದು WD ಅಂತ ವೆಸ್ಟರ್ನ್ ಡೀಟೇಲ್ದು ಬರುತ್ತೆ. ಇದು ಬಂದು 250 GB ನಾನು ಇನ್ಸ್ಟಾಲ್ ಮಾಡಿರೋದು. ನಾನು ನಿಮಗೆ ಅದು ಆಲ್ರೆಡಿ ಫಿಟ್ ಮಾಡಿದ್ದೀನಿ. ಇದು ಯಾವ ರೀತಿ ಫಿಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಇಲ್ಲಿ ಏನು ಸ್ಲಾಟ್ ಕೊಟ್ಟಿದ್ದಾರೆ ಹೋಲ್ಗಳು, ಅದನ್ನು ಅಲ್ಲಿ ಪ್ಲೇಸ್ ಮಾಡಿ ಆ ಹೋಲ್ಗಳಿಗೆ ಮ್ಯಾಚ್ ಆಗೋ ಥರ ಸ್ಕ್ರೂಗಳನ್ನ ಹಾಕಿ ಟೈಟ್ ಮಾಡಿದರೆ ಸಾಕು. ನೋಡಿ, ಈಗ ಪವರ್ ಸಪ್ಲೈ, CPU, ರ್ಯಾಮು ಎಲ್ಲ ಫಿಟ್ ಆಗಿದೆ, ಮತ್ತು ಸ್ಟೋರೇಜು ಫಿಟ್ ಆಗಿದೆ. ಮತ್ತು ಇಲ್ಲಿ ಮೇಲ್ಗಡೆ ಕಾಣ್ತಾ ಇರೋದು ಬಂದು DVD ರೈಟ್ರು ಸೇಮ್ ಅದೇ ಥರ ಅದನ್ನ ಒಳಗಡೆ ಪ್ಲೇಸ್ ಮಾಡಿ ಸ್ಕ್ರೂ ಹಾಕಿ ಟೈಟ್ ಮಾಡೋದು ಅಷ್ಟೇ. ನೆಕ್ಸ್ಟ್ ಬಂದು ನನಗೆ ಪವರ್ ಸಪ್ಲೈಲಿರೋ ವೈರ್ಗಳನ್ನ ನೀವು ಯಾವ ರೀತಿ ಮದರ್ ಬೋರ್ಡ್ಗೆ ಫಿಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇದು ಮೊದಲಿಗೆ ಬಂದು 8X ಪಿನ್ ಅಂತ 24 ಪಿನ್. ಇದು ನೀವು ಮದರ್ ಬೋರ್ಡಲ್ಲಿರೋ ಪಿನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸಾಕೆಟ್, ಅದಕ್ಕೆ ಬಿಟ್ಟರೆ ಯಾವುದಕ್ಕೂ ಮ್ಯಾಚ್ ಆಗೋಲ್ಲ. ಅದನ್ನು ನೀವು ನೀಟಾಗಿ ಲಾಕ್ ಆಗೋ ಥರ ಪ್ಲೇಸ್ ಮಾಡಬೇಕು. ನೆಕ್ಸ್ಟ್ ಬಂದು 4 ಪಿನ್ನು. ಇದು ಬಂದು ನಿಮಗೆ ಪ್ರೊಸೆಸರ್ಗೆ ಅದ್ರ CPUಗೆ ನಿಮಗೆ ಪವರ್ ಸಪ್ಲೈ ಮಾಡುತ್ತೆ. ಇದನ್ನು ನೀವು ನೋಡಿ ಅದ್ರ ಸಾಕೆಟ್ಗೆ ಕರೆಕ್ಟಾಗಿ ಫಿಟ್ ಮಾಡಬೇಕು. ಇದು ಕರೆಕ್ಟಾಗಿ ಲಾಕ್ ಆದಮೇಲೆ ನೆಕ್ಸ್ಟ್ ಬಂದು ನೀವು ಇನ್ಯಾವುದಕ್ಕೆ ಪವರ್ ಕೊಡಬೇಕು ಅಂದರೆ ಒಂದು ಸ್ಟೋರೇಜ್ಗೆ ಮತ್ತು ಇನ್ನೊಂದು DVD ರೈಟ್ರಿಗೆ. ನೋಡಿ, ಈ ರೀತಿ ಇರುತ್ತೆ ಪಿನ್. ಅದು ಈ ಪಿನ್ನ ನಾನು ಸ್ಟೋರೇಜ್ಗೆ ಕ್ಲಿಪ್ ಆಗ್ತಾಯಿದ್ದೀನಿ. ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಒಂದು ಪೆನ್ ಡ್ರೈವ್ ಥರ ಇರುತ್ತೆ. ನಿಮಗೆ ಅದು ಒಂದು ಸೈಡ್ ಮಾತ್ರ ಫಿಟ್ ಆಗುತ್ತೆ, ಇನ್ನೊಂದು ಸೈಡಿಗೆ ಲಾಕ್ ಆಗೋಲ್ಲ. ಅದು ನೀವು ಈಸಿಯಾಗಿ ಫಿಟ್ ಮಾಡ್ಬೋದು. ನೋಡ್ಬೋದು, ನಾನು 2 ಕೇಬಲ್ ಇದೆ. ಎರಡನ್ನೂ ನೀವು ಪವರ್ ಸಪ್ಲೈ ಕೊಡ್ತಾಯಿದ್ದೀನಿ. ಅದಕ್ಕೆ ಒಂದು DVD ರೈಟ್ರ್, ಇನ್ನೊಂದು ಮತ್ತು ಸ್ಟೋರೇಜ್ ಅಂತ ಕೂಡ ಹೇಳ್ಬೋದು. ನೀವೆಲ್ಲ ಅಂದರೆ ಅದನ್ನು ಹಾರ್ಡ್ ಡಿಸ್ಕ್ ಅಂತ ಕೂಡ ಹೇಳ್ಬೋದು. ನಾನು ಇದಕ್ಕೆ ಪವರ್ ಸಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಅದರಿಂದ ಮತ್ತು ಸಾಟಾ ಕೇಬಲ್ ಅಂತ ಎರಡು ವೈರ್ ಬರುತ್ತೆ. ಒಂದು ನೋಡ್ಬೋದು ಇಲ್ಲಿ, ಅದು ಮದರ್ ಬೋರ್ಡ್ ಜೊತೆ ಕೊಟ್ಟಿರ್ತಾರೆ. ರೆಡ್ ಕಲರ್ ಬಂದು ನಾನೀಗ ಹಾರ್ಡ್ ಡಿಸ್ಕಿಂದ ಮದರ್ ಬೋರ್ಡ್ಗೆ ಅದನ್ನು ಸಾಟಾ ಕೇಬಲ್ ಏನಿದೆ ಅದನ್ನು ಕನೆಕ್ಷನ್ ಕೊಡ್ತಾಯಿದ್ದೀನಿ. ನೀವು ಪವರ್ ಸಪ್ಲೈ ಹಾಕಿರ್ತೀರಲ್ಲ ಅದ್ರ ಪಕ್ಕದಲ್ಲೇ ಅದು ಪಿನ್ ಕೂಡ ಇರುತ್ತೆ. ಆ ಪಿನ್ನ ಪ್ಲೇಸ್ ಮಾಡಿ ಮದರ್ ಬೋರ್ಡಲ್ಲಿ ಸಾಟಾ ಪಿನ್ ಅಂತ ಅಲ್ಲಿ ಬರೆದಿರುತ್ತೆ, ನಿಮ್ಗೆ ಮೆನ್ಷನ್ ಮಾಡಿರುತ್ತೆ ಕಾರ್ನರಲ್ಲಿ. ನೋಡ್ಬೋದು ನೀವು ಅದರ ಪಿನ್ಗಳು ಯಾವ ರೀತಿ ಇದೆ ಅಂತ. ಅಲ್ಲಿಗೆ ಎರಡು ಕೇಬಲ್ನ ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ. ಎರಡು ಕೇಬಲ್ ಫಿಟ್ ಆದಮೇಲೆ ನಿಮಗೆ SMP ಬಂದಿದ್ದ ಕೇಬಲ್ಗಳೆಲ್ಲ ಕರೆಕ್ಟಾಗಿ ಪ್ಲಸ್ ಆಗಿದೆ. ಇಷ್ಟೇ ಫ್ರೆಂಡ್ಸ್, ನಿಮಗೆ ಕೇಬಲ್ ಮ್ಯಾನೇಜ್ಮೆಂಟು ಪವರ್ ಸಪ್ಲೈಯಿಂದ ಕೊಡಬೇಕಾಗಿರೋ ಮದರ್ ಬೋರ್ಡ್ಗೆ ಎಲ್ಲ ಕೇಬಲ್ ಕೂಡ ಫಿಟ್ ಆಗಿದೆ. ನೆಕ್ಸ್ಟ್ ಯಾವ ಕೇಬಲ್ ಅಪ್ಪ ಉಳಿದಿದೆ ಅಂದರೆ ನಿಮಗೆ ಫ್ರಂಟ್ ಪ್ಯಾನಲ್ಲಿರೋ ಕೇಬಲ್ಗಳು ಮಾತ್ರ ಬಾಕಿ ಇದೆ. ಅದನ್ನು ಯಾವ ರೀತಿ ಕನೆಕ್ಷನ್ ಕೊಡೋದು ಅಂತ ಹೇಳ್ತೀನಿ. ಈ ಕೇಬಲ್ನೆಲ್ಲ ಒಂದು ಸ್ವಲ್ಪ ಸೈಡ್ಗೆ ಇಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ನೀವು ಫ್ರಂಟ್ ಪ್ಯಾನಲಿಂದ ಬರೋ ಪಿನ್ಗಳು ಈ ರೀತಿ ಇರುತ್ತೆ. ಅದರಲ್ಲಿ ನಿಮಗೆ ಆನ್ ಆ್ಯಂಡ್ ಆಫ್ ಮತ್ತು USB ಪೆನ್ ಡ್ರೈವಲ್ಲಿ ಆಗ್ತಿರಲ್ಲ ಅದಕ್ಕೆ ಅಂತ, ಮತ್ತು ಆಮೇಲೆ ಆಡಿಯೋದು ಇರುತ್ತೆ, ಮತ್ತು ರೀಸೆಟ್ ಬಟನ್ ಇರುತ್ತೆ, ಮತ್ತು ಆಮೇಲೆ ಪವರ್ ಬಟನ್ ಎಲ್ಲ ಕೂಡ ಅದರಲ್ಲಿ ಇರುತ್ತೆ. ಆ ಕೇಬಲ್ನಲ್ಲಿ ಯಾವ ರೀತಿ ಹಾಕೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇಗೆ ಬಂದು USB ಪೋರ್ಟ್ ಅಂತ ಇರುತ್ತಲ್ಲ, ಆ USB ಪೋರ್ಟ್ನ ಮದರ್ ಬೋರ್ಡಲ್ಲಿ USB ಅಂತ ಒಂದು ಸ್ಲಾಟ್ ಇರುತ್ತೆ, ಆ ಪಿನ್ಗೆ ನೀವು ಪ್ಲೇಸ್ ಮಾಡಬೇಕು. ನೆಕ್ಸ್ಟ್ ಬಂದು ಆಡಿಯೋ ಅಂತ ಅದ್ರ ಪಕ್ಕದಲ್ಲೇ ಇರುತ್ತೆ, ಅದನ್ನು ಕೂಡ ಅದಕ್ಕೆ ಪ್ಲೇಸ್ ಮಾಡಬೇಕು. ಇನ್ನು ಉಳಿದಿರೋದು ರೀಸೆಟ್ ಬಟನ್ನು ಮತ್ತು ಪವರ್ ಬಟನ್ನು ಮತ್ತು ಫ್ರಂಟ್ ಪ್ಯಾನಲ್ಲಿರೋ LED ಇಂಡಿಕೇಟರ್ಗಳದ್ದು ಪಿನ್ಗಳು ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಅದ್ರ ಮೇಲೆ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಹಾರ್ಡ್ ಡಿಸ್ಕ್ LED ಪ್ಲಸ್ ಆರ್ ಮೈನಸ್ ಅಂತ, ಮತ್ತು ರೀಸೆಟ್ ಪವರ್ದು +1 ಮೈನಸ್ ಅಂತ ಕೊಟ್ಟಿರ್ತಾರೆ, ಮತ್ತು ಪವರ್ LED ಕೊಟ್ಟಿರ್ತಾರೆ. ಮತ್ತು ನೋಡ್ಬೋದು ಇಲ್ಲಿ ರೀಸೆಟ್ ಸ್ವಿಚ್ ಪ್ಲಸ್ ಮೈನಸ್ ಎರಡು ಕೂಡ ಜಾಯಿಂಟಲ್ಲಿದೆ. ನೀವು ಇಲ್ಲಿ ಮದರ್ ಬೋರ್ಡ್ ಕೆಳಗಡೆ ನಿಮಗೆ ಎಲ್ಲ ಪ್ರತಿಯೊಂದು ಕೂಡ ಡೀಟೇಲ್ಸ್ ಕೊಟ್ಟಿರ್ತಾರೆ. ನೋಡೋಣ ಬನ್ನಿ ನಿಮಗೆ ಯಾವ ರೀತಿ ಕೊಟ್ಟಿರ್ತಾರೆ ಅದನ್ನು ತೋರಿಸ್ತೀನಿ. ನೋಡ್ಬೋದು, ನಿಮಗೆ ಮ್ಯಾನ್ಯಲಲ್ಲಿ ಕೊಟ್ಟಿರ್ತಾರೆ ಯಾವ್ಯಾವ ಪಿನ್ನು ಯಾವ್ಯಾವ ಜಾಗದಲ್ಲಿ ಹಾಕಬೇಕು ಅಂತ.
ಇದು ಒಂದು 9 ಪಿನ್ ಸಾಕೆಟು, ಕಲರ್ ತುಂಬ ಚಿಕ್ಕ ಪೋರ್ಟ್ ಇರುತ್ತೆ. ಆ ಪೋರ್ಟ್ಗೆ ಪ್ಲೇಸ್ ಮಾಡ್ಬೇಕು ಇದನ್ನು. ಅದು ಯಾವ ರೀತಿ ಅಂತ ನಿಮಗೆ ಇನ್ನೂ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ನೀವು ಅಲ್ಲಿ ಸಾಕೆಟ್ನ ಹಿಡಿದು ತೋರಿಸ್ತೀನಿ. ಮೊದಲಿಗೆ ಬಂದು ನಿಮಗೆ ಹಾರ್ಡ್ ಡಿಸ್ಕ್ LED ಪ್ಲಸ್ ಅಂತ ಇದೆ ನೋಡಿ. ಇದು ಬಂದು ನಿಮಗೆ ಹಾರ್ಡ್ ಡಿಸ್ಕ್ LED ಅಂತ ಪಿನ್ ಇದೆಯಲ್ಲ ಅದ್ರ ಕೆಳಗಡೆ ಪ್ಲೇಸ್ ಆಗಬೇಕು. ಪ್ಲಸ್ಸು ಮೈನಸ್ಸು ನೀವು ಮದರ್ ಬೋರ್ಡಲ್ಲಿರೋ ಆ ಪಿನ್ನಿನ ಕೆಳಗಡೆ ಪ್ಲೇಸ್ ಆಗಬೇಕು. ನೆಕ್ಸ್ಟು ಬಂದು ರೀಸೆಟ್, ಅದ್ರ ಪಕ್ಕದಲ್ಲೇ ರೀಸೆಟ್ ಪಿನ್ ಪ್ಲೇಸ್ ಆಗಬೇಕು. ಮೇಲ್ಗಡೆ ನೋಡ್ಬೋದು, ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ ನಿಮಗೆ 2 LED ಬಲ್ಬ್ದು ಈ ಪಿನ್ಗಳು ಪ್ಲೇಸ್ ಆಗಬೇಕು. ನೆಕ್ಸ್ಟು ಬಂದು ಪವರ್ ಪಿನ್ನು ನೋಡ್ಬೋದು, ನೀವು ಇಲ್ಲಿ ಪವರ್ದು ಪ್ಲಸ್ಸು ಮೈನಸ್ ಅಂತ ಇದೆ. ಆ ಪಿನ್ನು ನಿಮಗೆ ಅದ್ರ ಮೇಲ್ಗಡೆ ಪ್ಲೇಸ್ ಆಗಬೇಕು. ಇಷ್ಟೇ ನಿಮಗೆ ಬೇಕಾಗಿರೋದು. ಇದನ್ನೆಲ್ಲ ನೀವು ಕರೆಕ್ಟಾಗಿ ನಾನು ನೋಡಿಕೊಂಡು ಒಂದು ಸಲ ಮದರ್ ಬೋರ್ಡಲ್ಲಿ ನೀಟಾಗಿ ಪ್ಲೇಸ್ ಮಾಡಿದ್ದೇನೆ. ರಾಂಗ್ ಆದಮೇಲೆ ತುಂಬ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಇದನ್ನು. ನೀವು ಮದರ್ ಬೋರ್ಡಲ್ಲಿರೋ ಯೂಸರ್ ಮ್ಯಾನ್ಯಲ್ನ ನೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನನಗೆ ಎಲ್ಲ ಪಿನ್ಗಳನ್ನೂ ಕೂಡ ಆ ಪ್ಲೇಸಲ್ಲಿ ಫಿಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ಫಿಟ್ಟಿಂಗ್ಸ್ ಆದಮೇಲೆ ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ಪವರ್ ಸಪ್ಲೈ ಪಿನ್ ಫಿಟ್ ಆಗಿದೆ, ಮತ್ತು ಫ್ರಂಟ್ ಪ್ಯಾನಲ್ ಪಿನ್ ಫಿಟ್ ಆಗಿದೆ, USB ಪಿನ್ನು ಮತ್ತು ಆಡಿಯೋ ಪಿನ್ನು ನೋಡ್ಬೋದು. ಈ ಕಡೆ ರೈಟ್ ಸೈಡಲ್ಲಿ ಆಡಿಯೋ ಪಿನ್ನು ಮತ್ತು USB ಪಿನ್ ಫಿಟ್ ಆಗಿದೆ. ಅದನ್ನೆಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ರ್ಯಾಮ್ ಎಲ್ಲ ಕರೆಕ್ಟಾಗಿ ಫಿಟ್ ಆಗಿದೆ. ಆಮೇಲೆ ಬಂದು ಫ್ಯಾನ್ ಕೂಡ ಫಿಟ್ ಆಗಿದೆ, ಫ್ಯಾನ್ ಸ್ವಿಚ್ ಕೂಡ ಹಾಕಿದ್ದೀವಿ. ಆಮೇಲೆ ನಿಮಗೆ ಎಲ್ಲ ಸಾಟಾ ಕೇಬಲ್ ಕೂಡ ಕರೆಕ್ಟಾಗಿ ಫಿಟ್ ಆಗಿದೆ. ಪವರ್ ಸಪ್ಲೈದು ಸಾಟಾ ಕೇಬಲ್ ನೋಡ್ಬೋದು. 2 USB ಪೋರ್ಟ್ ಇದೆಯಲ್ಲ ಅದು ಬಂದು USB ಸಪ್ರೇಟ್ ಒಂದು ಪಿನ್ ಫಿಟ್ ಮಾಡಿರಲ್ಲ ಅದನ್ನು, ಮತ್ತು 2 ಬಲ್ಬ್ಗಳು ಮತ್ತು ರೀಸೆಟ್ ಬಟನ್ ಇದರಿಂದ ನೀವು ಫ್ರೆಂಡ್ಸ್ ನೀವು ಆಮೇಲೆ ಪವರ್ ಬಟನ್ ಇದನ್ನು ನೀವು ಅಲ್ಲಿ ಪ್ಲೇಸ್ ಮಾಡಿದ್ದು 8 + 1 9 ಪಿನ್ದು ಸಾಕೆಟ್ ತೋರಿಸ್ಮೇಲೆ ಅದರಲ್ಲಿ ಈ ಇದಕ್ಕೆ ಪವರ್ ಸಪ್ಲೈನ ಈಗ ಕರೆಂಟು ಕೇಬಲ್ ಹಾಕ್ತಾಯಿದೆ ನಾನು. ಪವರ್ ಕೇಬಲ್ ಹಾಕಿ ನಾನು ಇದನ್ನು ಆನ್ ಮಾಡಿ ನೋಡ್ತೀನಿ ಯಾವ ರೀತಿ ಆನ್ ಆಗುತ್ತೆ ಅಂತ. ನೋಡ್ಬೋದು ಫ್ರೆಂಡ್ಸ್, ಈ LED ಬ್ಲಿಂಕ್ ಆಗ್ತಾರೆ ನೋಡ್ರೆ ಗೊತ್ತಾಗುತ್ತೆ ಇದು ಎಲ್ಲ ಕೆಲಸ ಕರೆಕ್ಟಾಗಿದೆ. ಆಮೇಲೆ ನಿಮಗೆ CPU ಫ್ಯಾನು ಇನ್ಸ್ಟಂಟಾಗಿ ರನ್ ಆಗ್ತಿದೆ ಅಂತ ಅರ್ಥ. ಅಂದರೆ ನೀವು ಕರೆಕ್ಟಾಗಿ ಎಲ್ಲ ಫಿಟ್ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್. ನೆಕ್ಸ್ಟು ಬಂದು ಈ ಪೋರ್ಟ್ VGA ಪೋರ್ಟಿಂದ ನೀವು ಕೇಬಲ್ನ ಫಿಕ್ಸ್ ಮಾಡಿಕೊಂಡು ನೀವು ಮಾನಿಟ್ರನ್ನ ಫಿಕ್ಸ್ ಮಾಡಬೇಕು. ನೋಡಿ ನಾನು ಈ ಕೇಬಲ್ ಹಾಕಿ ಫಿಕ್ಸ್ ಮಾಡ್ತಾಯಿದ್ದೀನಿ. ಇದು VGA ಕೇಬಲು. ಒಂದೊಂದು HDMI ಕೇಬಲ್ ಕೂಡ ಬರುತ್ತೆ. ನೀವು VGA ಕೇಬಲ್ ಇದ್ದರೆ ನೀವು ಎಕ್ಸ್ಟ್ರಾ ಗ್ರಾಫಿಕ್ಸ್ ಹಾಕೊಂಡು ನೀವು ಕೂಡ HDMI ಕೇಬಲ್ ಕೂಡ ಯೂಸ್ ಮಾಡ್ಬೋದು. ನೋಡಿ ನಾನು ಪವರ್ ಆನ್ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲ ಕೂಡ ರನ್ ಆಗ್ತಾಯಿದೆ. ನೋಡಿ ಮಾನಿಟರಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ರನ್ ಆಗ್ತಾಯಿದೆ ಅಂತ. ನಿಮಗೆ ಇದು ಬೂಟ್ ಮಾಡೋಕ್ಕೆ ಮತ್ತು ನಿಮಗೆ ಇದನ್ನು ಸಾಫ್ಟ್ವೇರ್ ಈಗ ವಿಂಡೋಸ್ ಆಗಲಿ ಯಾವುದನ್ನೇ ಆಗಲಿ ನೀವು ಇನ್ಸ್ಟಾಲ್ ಮಾಡಬೇಕು ಅನ್ನೋದಕ್ಕೆ ಬೇರೆ ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ನ ಫಾಲೋ ಮಾಡಿ ನೀವು ಅದನ್ನು ಎಲ್ಲ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈಗೆಲ್ಲ ಇನ್ಸ್ಟಾಲ್ ಆಗಿದೆ ಫ್ರೆಂಡ್ಸ್. ನೋಡಿ ಕೀಬೋರ್ಡ್ ಮೌಸ್ ಎಲ್ಲ ಫಿಟ್ ಮಾಡಾಗಿದೆ. ಅದೇನಿಲ್ಲ ನಿಮ್ಗೆ USB ಇಂದ ಫಿಟ್ ಮಾಡೋದಷ್ಟೇ. ನಿಮಗೀಗ ಇಲ್ಲಿ ಆನ್ ಆಗಿರೋ ನೋಡ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ಸ್ ಬಾಕ್ಸಲ್ಲೇ ತಿಳಿಸಿ. ನೀವು ನೋಡ್ಬೋದು ಈಗ ನಾನು ಅದರ ಡೀಟೇಲ್ಸ್ ಓಪನ್ ಮಾಡಿದ್ದೀನಿ. ನೋಡಿ ಇಂಟೆಲ್ ಕೋರ್ 2 Duo ಪ್ರೊಸೆಸರ್ ಹಾಕಿರೋದು ಮತ್ತು 2GB 2 ರ್ಯಾಮ್ ಸ್ಟಿಕ್ ಹಾಕಿದ್ದೀನಿ. ಅದು 4GB ರ್ಯಾಮ್ ತೋರಿಸ್ತಾ ಇದೆ. ಮತ್ತು ಇನ್ಸ್ಟಾಲ್ ಮಾಡಿರೋ ವಿಂಡೋಸ್ ಬಂದು ವಿಂಡೋಸ್ ಅಲ್ಟಿಮೇಟು ಮತ್ತು 64 ಬಿಟ್ ಆಪ್ರೇಟಿಂಗ್ ಸಿಸ್ಟಮು. ನೋಡ್ಬೋದು ನೀವು ಎಷ್ಟು ಸ್ಪೀಡ್ ಇದೆ ಕಂಪ್ಯೂಟರ್ ಅಂತ ಈಗ. ಓಕೆ ಫ್ರೆಂಡ್ಸ್.